ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ದೃಶ್ಯದಲ್ಲಿ ಈಗ ನೀವು ಗಮನಿಸ್ತಾ ಇದ್ದೀರಾ. ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಏನು ಪ್ರತಿಭಟನೆಯನ್ನು ಮಾಡಿ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿ ಮುಖಾಂತರ ಬರ್ತಿರುವಂತಹ ದೃಶ್ಯವನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಏನು ಸಂಸತ್ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂತಹ ಉದ್ದೇಶ ಇಟ್ಕೊಂಡು ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಏನು ಪ್ರತಿಭಟನೆ ನಂತರದಲ್ಲಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಿಕ್ಕೆ ಈಗ ರ್ಯಾಲಿ ಮುಖಾಂತರ ಈಗ ಏನು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಮುಖಂಡರು ಏನು ವಾಹನದಲ್ಲಿ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಿಕ್ಕೆ ಈಗ ಮೆರವಣಿಗೆ ಮುಖಾಂತರ ಬರ್ತಿರುವಂತಹ ದೃಶ್ಯವನ್ನು ಕೂಡ ಏನು ಗಮನಿಸ್ತಾ ಇದ್ದೀರಾ. ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ನಗರ ಮತ್ತು ಮೈಸೂರು ಗ್ರಾಮಾಂತರ ಭಾಗದ ಕಾರ್ಯಕರ್ತರನ್ನ ಒಳಗೊಂಡಂತಹ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ರ್ಯಾಲಿ ಮುಖಾಂತರ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಿಕ್ಕೆ ಬರ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರನ್ನು ಒಳಗೊಂಡು ಇವತ್ತು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತನಾಡಿರುವಂತಹ ಬಗ್ಗೆ ಈಗ ಕಾಂಗ್ರೆಸ್ ಮುಖಂಡರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಮೆರವಣಿಗೆ ಅಂದರೆ ಜಾಥಾ ಮೂಲಕ ಏನು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಈಗ ಏನು ರ್ಯಾಲಿಯಲ್ಲಿ ಬರ್ತಿರುವಂಥದ್ದು. ಈ ಬಗ್ಗೆ ಲಕ್ಷ್ಮಣ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೃಹತ್ ಪ್ರತಿಭಟನೆ ಆಗ್ತಿರುವಂಥದ್ದು ಮೈಸೂರಿನಲ್ಲಿ, ಈಗ ಜಿಲ್ಲಾಧಿಕಾರಿಗಳೇ ಮನವಿ ಪತ್ರವನ್ನು ಕೂಡ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಏನು ಹೇಳಿ ಬಯಸ್ತೀರಾ? ಇಡೀ ದೇಶದಲ್ಲಿ ಜನಗಳು ಸ್ವಯಂ ಪ್ರೇರಿತವಾಗಿ ಎದ್ದೇಳಬೇಕು. ಭಾರತದ ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿ ವಿರುದ್ಧ ಅವಹೇಳನಕಾರಿಯಾಗಿ ಬಿಜೆಪಿಯವರು ಮಾಡ್ತಾ ಇರುವಂತ ಒಂದು ದುಂಡಾವರ್ತಿ ಇದೆಯಲ್ಲ, ಅದ್ರ ವಿರುದ್ಧ ಪ್ರತಿಯೊಬ್ಬರು ಎದ್ದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಬೇಕಾಯ್ತು. ಬಟ್ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಬಹಳ ಬೇಸರ ಇದೆ. ಪಕ್ಷದ ವತಿಯಿಂದ ಮಾಡುವಂಥದ್ದು ಅಲ್ಲ ಇದು. ಪ್ರತಿಯೊಬ್ಬನಿಗೂ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಎಲ್ರಿಗೂ ಅನುಕೂಲ ಆಗಿರುವಂಥದ್ದು, ಎಲ್ಲರೂ ಎದ್ದೇಳಬೇಕು. ಬಿಜೆಪಿಯ ಮೈಂಡ್ ಸೆಟ್, ಬಿಜೆಪಿಯ ಮನಸ್ಥಿತಿ ಹೆಂಗಿದೆ ಅನ್ನೋದು ತಿಳ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಕಾಗಿತ್ತು. ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ, ಜನಗಳಿಗೆ ತಿಳಿಸುವಂತ ಕೆಲಸ. ಸರ್, ಆದ್ರೆ ಬಿಜೆಪಿಯವರು ಸಮರ್ಥಿಸಿಕೊಳ್ತಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡಿಲ್ಲ, ಆ ವಿಡಿಯೋಗಳು ಇದೆ, ದಾಖಲಿದೆ, ಅದನ್ನ ಪರಿಶೀಲನೆ ಮಾಡಲಿ ಅನ್ನುವಂಥದ್ದು ಬಿಜೆಪಿಯವರು ಸಮರ್ಥಿಸಿಕೊಳ್ತಿದ್ದಾರೆ ಅಂತ. ಬಿಜೆಪಿ ಪ್ರತಿಯೊಂದಕ್ಕೂ ಸಮರ್ಥಿಸ್ತಾರೆ ಸರ್. ಇಡೀ ದೇಶದಲ್ಲಿ ರೇಪ್ ಮಾಡಿರೋರ್ನು ಸಮರ್ಥಿಸ್ಕೊಳ್ತಾವ್ರೆ. ರೇಪ್ ಕಣ್ಣಾರೆ ನೋಡಿರುವಂತ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಾದರೂ ಸಮರ್ಥಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದೇ ಒಂದು ಇಡನ್ ಅಜೆಂಡಾ, ಬಿಜೆಪಿಯವರ ಇಡನ್ ಅಜೆಂಡಾ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಅಮಿತ್ ಶಾ ಮಾತಾಡಿರುವಂಥದ್ದು ಅಪ್ಪರ್ ಹೌಸಲ್ಲಿ ಯಾವ ಟಿವಿಗಳಿದ್ದವು? ಖಾಸಗಿ ಚಾನಲ್ಗಳಿದ್ವಾ? ನಿಮ್ಮ ಟಿವಿ ಇತ್ತ? ಲೋಕಸಭಾ ಟಿವಿ ಅವ್ರದ್ದು, ಸರ್ಕಾರದ ಟಿವಿ. ಅವ್ರು ಕೊಟ್ಟ ತುಣುಕನ್ನೇ ನೀವೆಲ್ಲ ಪ್ರಸಾರ ಮಾಡ್ತಾ ಇರುವಂಥದ್ದು. ಇನ್ನು ಈ ಥರ ಬಂಡತನವನ್ನು ಪ್ರದರ್ಶನ ಮಾಡ್ತಾವ್ರಲ್ಲ, ಜನಸಾಮಾನ್ಯರಿಗೆ ಎದ್ದು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು, ಹೊರಗಡೆ ಬರಬೇಕು. ನಾವು ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಅಂತಲ್ಲ, ನಿಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡಬೇಕು, ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಈಗಾಗಲೇ ನೀವು ತೀರ್ಮಾನ ತಗೋಬೇಕಾಗಿತ್ತು ಜನಸಾಮಾನ್ಯರು ದೇಶ. ಓಕೆ ಸರ್, ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತೀರಾ, ಮುಂದಿನ ನಡೆ ಏನು ಅಂತ ಕಾಂಗ್ರೆಸ್? ಮುಂದಿನ ನಡೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ನಾವು ಇದನ್ನು ತಿಳಿಸುವಂಥ ಕೆಲಸವನ್ನು ಮಾಡಿ ಹೋರಾಟ ಮಾಡ್ತೀವಿ. 28ರ ನಂತರ ಇಡೀ ರಾಜ್ಯದಲ್ಲಿ ಪ್ರತಿ ಊರವರೆಗೂ ಹೋಗಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಮತ್ತು ಸಂವಿಧಾನವನ್ನು ಯಾವ ರೀತಿ ಅವಮಾನಿಸ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಬೇಕು ಅನ್ನುವಂಥ ಉದ್ದೇಶ ಏನಿಟ್ಕೊಂಡಿದ್ರೆ ಅದು ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್, ಈ ಬಗ್ಗೆ ಏನು ಒಂದಷ್ಟು ಕಾಂಗ್ರೆಸ್ ಮುಖಂಡರು ನಿಮ್ಮನ್ನು ಕೂಡ ಒಳಗೊಂಡಂತೆ ಏನು ಪ್ರಧಾನಿ ಮೋದಿ ಅವರು ಕೂಡ ಕ್ರಮ ತಗೊಳ್ಬೇಕು ಅಮಿತ್ ಶಾ ಅವರು ವಿರುದ್ಧ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು, ಕ್ರಮ ತಗೊಳ್ತಾರ ಹಾಗಿದ್ರೆ ಅಂತ? ಮೋದಿ ಅವರು ಕ್ರಮ ತಗೋತಾರ? ಅವನು ಅಮಿತ್ ಶಾನೇ ಇಡೀ ದೇಶವನ್ನೇ ನಡೆಸ್ತಾ ಇರುವಂಥವ್ರು. ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು
ಕನಸಿನ ಮಾತು. ಬಟ್ ಜನಗಳಿಗೆ ಇವರ ಮೈಂಡ್ ಸೆಟ್ ಏನು ಅನ್ನುವಂಥದ್ದು, ದೇಶವನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ನಾವು ತೋರಿಸುವಂಥದ್ದಕ್ಕೆ ಒಂದು ಪ್ರತಿಭಟನೆ ಮಾಡುವಂಥದ್ದು. ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಅವ್ರ ಕಂಟ್ರೋಲಲ್ಲಿ ಇರೋದು. ಜುಡಿಷಿಯಲ್ ಸಿಸ್ಟಮ್ ಕಂಟ್ರೋಲ್ ಅವ್ರ ಕಂಟ್ರೋಲ್ ಇರೋದು, ಎಕ್ಸಿಕ್ಯೂಷನ್ ಅವ್ರ ಕಂಟ್ರೋಲ್ ಇದೆ, ED, IT, CBI ಎಲ್ಲ ಅವ್ರ ಕಂಟ್ರೋಲ್ ಇರೋದ್ರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಏನು ಲಕ್ಷ್ಮಣ್ ಅವರ ಮಾತಾಗಿತ್ತು. ಅಂದರೆ ನಾವು ಪ್ರತಿಭಟನೆಯನ್ನ ಅಂದ್ಕೊಂಡಿರುವಂಥದ್ದು ದೇಶವ್ಯಾಪಿ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಅವರು ಅಂದರೆ ಅವರ ಹುದ್ದೆಯಿಂದ ರಾಜೀನಾಮೆ ಕೊಡಬೇಕು, ಕೇಂದ್ರ ಗೃಹ ಸಚಿವರ ವಿರುದ್ಧ ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಸ್ವತಃ ಲಕ್ಷ್ಮಣ್ ಅವರು ಮಾತಾಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕಾಂಗ್ರೆಸ್ ಮುಖಂಡರು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಮೈಸೂರು. ಅಧಿಕಾರ ಕೊಡಿ.